ಆಣೆ ಇವೇ ಐಕ್ಳು ಬೇರೆ ಏನ್ ಅದಿಯಾಗಿ ರೆಡಿ ಆಗವೆ ಮಕ್ಳು ಬೇರೆ ಬರ್ಲಿಲ್ಲ ಬರ್ತಾರೆ ತಡೀರಿ ನೋಡ್ರಿ ಬಾಪ ಕರ್ಕೊಂಡ್ ಬಾರಯ್ಯ ನಮ್ಮ ಮೈದ ತಡಿಯಲ್ತಂತೆ ಅವನು ಕರ್ಕೊಂಡ್ ಬಾರಪ್ಪ ಓ ಮದುವೆ ಮಾಡ್ಸೋಣವೆ ಓ ಸತ್ತ ಆದಂಗೆ ಆಗ್ಬಾರ್ದು ಈ ಕೊಡುವ ಪ್ರಶ್ನೆ ಕೊಟ್ಬಿಟ್ಟಿದ್ರೆ ಆಮೇಲೆ ಓ ಸತ್ತ ಆದಂಗೆ ಆದ್ರೆ ಇಲ್ಲ ಶಾಸ್ತ್ರಿಗಳ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಆಗಲ್ಲ ಆಮೇಲೆ ನಮ್ದು ಫೋನ್ ಪೇ ಆಪೇ ಗೂಗಲ್ ಪೇ ಏನು ಇಲ್ಲ ನಮ್ಗೆ ಏನಿದ್ರು ಕ್ಯಾಶ್ ತಳ್ಬೇಕು ಆಯ್ತು ಆಯ್ತು ತಾನೆ ನೀವು ಹೆಂಗ್ ಹೇಳ್ತೀರ ಹಂಗಾರೆ ಮಾಡ್ಸೋಣ ನೀವು ರೆಡಿ ಇದೀರಪ್ಪ ಹೌದು ಶಾಸ್ತ್ರಿಗಳ ಯಾವ ಸೋಪ್ ಅಂತ ಹಾಕೋದ್ ನೀವು ಇಷ್ಟೊಂದು ಬೆಳಗಿದ್ದೀರಿ ಏನಮ್ಮ ಮಾಡ್ಸ್ಮೆ ಹಂಗಾರೆ ತಗೊಳ್ಳಿ ಮಂತೆ ರಾಜೇಶಪ್ಪ ಇದ್ಯಾಕೆ ಈಗ್ಲಿಂದ ನಡಕ್ತೀಯ ಹೋದ್ಮೇಲೆ ಹೆಂಗಾಗೋದು ನೀ ತಗೊಳಮ್ಮ ಇರ್ಕೇಳಿ ಏನು ಆಗಲ್ಲ ನಮ್ದು ಅಂಗಿ ಇವನು ಸ್ವಲ್ಪ ವಯಸ್ಸಾಯ್ತಲ್ವೇ ನಡಕ್ತಾ ಇರ್ತದಲ್ವಾ ಎಲ್ಲ ಒಂದೇ ಸಮಯ ಇರುತ್ತಾ ಹಂಗಾರೆ ಹಾಕಿರಪ್ಪ ನೀವ್ ಹೇಳೋದು ಆಗ್ತೀವಿ ಶಾಸ್ತ್ರಿಗಳ ನಾವ್ ಹೇಳ್ಬೇಕಾ ಹಂಗಾರೆ ಹೇಳ್ತೀವಿ 7 ಗಂಟೆ ಒಂದ್ ಸ್ವಲ್ಪ ತಡ್ಕೋಬೇಕು ಓಂ ಶಂಕರೇಗೌಡಾಯ ನಮಃ ಓಂ ಮಲ್ಲಿಗೆರೆ ರಾಮಕೃಷ್ಣಾಯ ನಮಃ ಗಜೇಂದ್ರಾಯ ನಮಃ ಕೆಬಿ ದೊಡ್ಡಿ ದೇವರಾಜಾಯ ನಮಃ ಇನ್ಯಾಕೆ ತಡ ಓ ಪ್ರತಾಪ್ ಪಿಂಕಾಯ ನಮಃ ಇನ್ಯಾಕೆ ತಡ ಕೆಂಪೇಗೌಡ್ರು ಹೇಳ್ಬೇಕಾ ಬೆಳಕೆರೆ ಕೆಂಪೇಗೌಡರಾಯ ನಮಃ ಲೋಕೇಶು ಅನುಪಮ ಓ ಅನುಪಮಾಯ ನಮಃ ಪುನೀತಾಯ ನಮಃ ಮುಹೂರ್ತ ಮೀರೋಗ್ತಾ ಇದೆ ಮೀರೋಯ್ತದ ಏನ್ ಆತ್ರ ಇಲ್ಲ ಅಲ್ಲ ನೀವು ನಮಃ ಅಂತಿದ್ದೀರಾ ಅವನೇನ್ ಮಹಾ ಅಂತಿದ್ದೀರಾ ಅಂತ ಇಲ್ಲ ನಿನ್ಗೆ ಯಾಕಯ್ಯ ಇಷ್ಟೊಂದು ಆತ್ರ ಪುರೋಹಿತರ ತೀರ್ಮಾನ ಚೇಂಜ್ ನಿಂತೋಯ್ತು ಅಂತಲ ಇನ್ನೇಕಪ್ಪ ಹಂಗಾರ ಹಾಕಿ ಮತ್ತೆ ಗಟ್ಟಿ ಮೇಳ ಅನುಪಮ ರಾಜೇಶು ಸಂತೋಷನಾ ಸಂತೋಷ ಶಾಸ್ತ್ರಿಗಳ ಹಂಗೆ ನಿಮ್ ಹೆಂಡತಿ ಹೆಸರು ಒಂದ್ ಸ್ವಲ್ಪ ಹೇಳ್ಬಿಡಯ್ಯ ಇವ್ರಿಗೂ ಒಂದ್ ಸ್ವಲ್ಪ ಗೊತ್ತಾಗ್ಲಿ ನನ್ನ ಹೆಂಡತಿ ಹೆಸರು ಪದ್ಮಾ ಅಂತ ನನ್ನ ಸತ್ಯಾಗಿ ಬರ್ತಾರೆ ಹೆಂಡತಿ ಹೆಸರು ಪದ್ಮಾ ಅಂತ ಶಾಸ್ತ್ರಿಗಳೇ ಇಲ್ಲಿ ಹಿಂಗ್ ಕಂದ್ರಿಸ್ತೀರಲ್ಲ ಅಲ್ಲೇನ್ರಯ್ಯ ಅಲ್ಲಿ ಮಾಡ್ತೀರಿ ರಾತ್ರಿ ಹೊತ್ತಲ್ಲ ಬುಡಿ ಓ, ಹಂಗೆ ಅಲ್ಲಿ ಒಂದ್ ಸ್ವಲ್ಪ ಲೈಟ್ ಆಫ್ Light off ಮಾಡಿರ್ತಾರ ಸರ್. ಮಾಡ್ಕೋಬೇಕು ನೀನ್ ಹೇಳಮ್ಮ ನಿನ್ ಗಂಡ ಹೆಸ್ರ ರಾಜೇಶ್ ರಾಜೇಶ್ ಪರವಾಗಿಲ್ಲ ಅಮ್ಮ ಸುಧಮ್ಮ ಹೇಳಮ್ಮ ನಿನ್ ಗಂಡ ಹೆಸ್ರ ಅವಶ್ಯ ಅರಮನೆ ಮುಂದೆ ಆನೆ ಕಟ್ಟಬೇಕು, ಗುಡಿಸ್ಲ ಮುಂದೆ ಶ್ವಾನ ಕಟ್ಟಬೇಕು. ನಾನ್ ಲೈಫ್ ಕಲರ್ಫುಲ್ ಆಗಿ ಎಂಜಾಯ್ ಮಾಡ್ಬೇಕು ಅಂದ್ರೆ ನಾನ್ ಡಾರ್ಲಿಂಗ್ ಪ್ರಕಾಶ್ ಅವತ್ಗೆ 4 ಗಡಿನೇ ಕಟ್ಬೇಕಾಗ್ದಾಗ ಅಷ್ಟೋ ಸ್ಟ್ರಾಂಗ್ ಆಗವಳೆ ಇವಳು. ಓ ಪ್ರಕಾಶು ನಿನ್ನೆಂತಿ ಹೆಸರು ಹೇಳಯ್ಯ. ಶಾಸ್ತ್ರಿಗಳೇ ನನಗೆ ಒಗಟು ಹೇಳಕ್ ಬರಲ್ವಾ? ನನ್ನ ಧರ್ಮ ಪತ್ನಿ ಹೆಸರು ಸುಧಾ ಅಂತ. ಮುಕ್ತಾಳೆ ಅಮ್ಕಿಸ್ಕೊ ನನಗೇನು ಇಷ್ಟೊಂದು ಸಾಪಿ ಆಗೋಯ್ತಲ್ಲಯ್ಯ. ಹೋಗ್ಲಿ ನೀವ್ ಹೆಂಗಾರ ಮಾಡ್ಕೋರಿ, ನನಗ್ ಬರೋದ್ ಬಂದ್ಬಿಟ್ರು ಸಾಕಪ್ಪ. 30 ಲಾಸ್ ಆಗತ್ತೆ ಕಂಪ್ನಿ. ಅದನ್ನ ಸೇರಿಸ್ಕೊಡ್ತೀನಿ ಬಿಡಿ ಪರವಾಗಿಲ್ಲ. ಯಾವಾಗಪ್ಪ? ಈಗಲೇ ಕೊಡ್ತೀನಿ. ನನ್ ಮೊದ್ಲೇ ಏನೇ ನಿಮ್ಗೆ ಪ್ರೇಕ್ಷೆ ಕೊಡಯ್ಯ ಅಂತ. ಅಯ್ಯೋ ಶಾಸ್ತ್ರಿಗಳೇ ನೋಡಿ, ನೀವು ತಲೆ ಕೆಡ್ಸ್ಕೊಬೇಡಿ. ನಮ್ಮಪ್ಪ ಕೋಟಿ ಕುಳ ರಾಮಕೃಷ್ಣ ಅಲ್ಲಿ ಇದಾರೆ ಸೈಡಲ್ಲಿ, ಇಸ್ಕೊಬಿಡಿ. ಆಯ್ತಾ ಬರದಾ? ಆಮೇಲೆ ಭಯ ಪಡಬಾರ್ದು. ಹೇಳಿದ್ದಾಳೆ ಅವಳ ಮಗನ ನಾಮಕರಣಕ್ಕೆ ಬನ್ನಿ, ಆ ನಾಮಕರಣ ದಿನ ಈಗಿಂದು ಮೊದಲೊಂದು ಅದು ಎಲ್ಲನೂ ಸೇರಿಸಿ ಬರ್ತೀವಿ. ಓಕೆ ಬರ್ಮೇನಪ್ಪ. ಹೋಗಿದ್ ಬನ್ನಿ ಸರ್. ಆಯ್ತು ಶಾಸ್ತ್ರಿಗಳೇ. ಕದರಾಗಿದ್ದಾರೆ ಹೆಣ್ಮಕ್ಳು, ಆಯ್ತು. ಎದುರುಬೇಡಿ, ಯುದ್ಧದಲ್ಲಿ ಗೆದ್ದು ಬನ್ನಿ. ಬರ್ಲಾ? ಇಲ್ಲ, ಆಡಿ ಹೋರಾಡಿ ಗೆದ್ದು ಬನ್ನಿ. ಬರ್ಲಾ?
ವಿಕ್ರಮ್, ಯಾಕೋ ಲೇಟು? ಸಾರಿ ಕಣ, ಬೇಗನೆ ಬರ್ಬೇಕು ಅಂತ ಅನ್ಕೊಂಡೆ, ಬರ್ಬೇಕಾದ್ರೆ ಗಾಡಿ ಕೈ ಕೊಡ್ತು. ಸಾರಿ ಕಣ. ಅಂತೂ ಊಟ ಸಮಯಕ್ಕಾದ್ರೂ ಬಂದಿಲ್ಲ, ಸಂತೋಷ. ಬೈದ ಬೈ, ಹೀಗೆ ನನ್ನ ಧರ್ಮಪತ್ನಿ ಸುಧಾ ಅಂತ. ಹಲೋ. ಪ್ರಕಾಶ್, ನೀನ್ ಆಯ್ಕೆ ತುಂಬಾ ಚೆನ್ನಾಗಿದೆ ಕಣೋ. ಸೋ ಬ್ಯೂಟಿಫುಲ್. ವಿಕ್ರಮ್, ಸುಂದರವಾದ ಹೆಂಡ್ತಿನ ಮದುವೆ ಮಾಡ್ಕೋಬೇಕಾದ್ರೆ ನೀನೇ ಕಾರಣ. ಮಾತ್ಗೂ ಸುಂದರವಾದ ಹುಡುಗಿನ ಮದುವೆ ಮಾಡ್ಕೋಬೇಕು, ಸುಂದರವಾದ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ತಿದಲ್ಲ, ಅದಕ್ಕೆ ಸುಂದರವಾದ ಹೆಂಡ್ತಿನೇ ಮದುವೆ ಮಾಡ್ಕೊಂಡಿದ್ದೀನಿ. ಓಕೆನಾ? ಇದು ಮಾತಿನ ಸೀರೆಯಲ್ಲಿ ನಮ್ಮ ಅಣ್ಣ ಅದಕ್ಕೆ ಪರಿಚಯ ಮಾಡೋದೇ ಮರ್ಬಿಟ್ಟೆ ಕಣ. ಇವರು ನಮ್ಮ ಅಣ್ಣ ರಾಜೇಶ್ ಅಂತ, ಇವರು ನಮ್ಮ ಅತ್ತಿಗೆ ಪದ್ಮಾ ಅಂತ. ನಮಸ್ಕಾರ ಪದ್ಮಾ ಅವರೇ. ನೀವು ಈ ಮನೆಗೆ ಸೊಸೆಯಾಗಿ ಬಂದಿದ್ದು ನಂಗೆ ತುಂಬಾ ಸಂತೋಷ ಆಗ್ತದೆ. ವಿಕ್ರಮ್, ನಮ್ಮ ಅತ್ತಿಗೆ ಪರಿಚಯ ನಿಮ್ಗೆ ಏನಾದ್ರು ಇದೆಯಾ? ನೋಡು ಪ್ರಕಾಶ್, ನಾನು ಯಾರು ಅಂತ ಇವ್ರಿಗೆ ಗೊತ್ತಿಲ್ಲ, ಬಟ್ ಇವ್ರು ಯಾರು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಪದ್ಮ ಅವರೇ, ನೀವು ಈ ಮನೆಗೆ ಸೊಸೆಯಾಗಿ ಬಂದಿದ್ದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಾನಿನ್ ಬರ್ತೀನಿ ಪ್ರಕಾಶ್, ನಾನಿನ್ ಬರ್ತೀನಿ ಕಣೋ. ಸರಿ ಕಣ ವಿಕ್ರಮ್. ದೇಹ ಮಾತ್ರ ಮದುವೆ ಮಂಟಪದಲ್ಲಿದ್ದರು, ನನ್ನ ಮನಸ್ಸು ಆ ಸುಧಳ ಮೇಲಿತ್ತು. ಸುಧಾ, ವಾವ್, ಎಂತ ಸುಂದರಿ! ಇಂದ್ರಲೋಕದ ರಂಬೆ ಊರ್ವಶಿ ಮೇನಕೆರೆನ್ನೇ ಮೀರಿಸುವಂತ ಅದ್ಭುತವಾದ ಚೆಲುವು. ಎಂತ ಗಂಡಸು ಕೂಡ ಒಮ್ಮೆ ಕಣ್ಣೆತ್ತಿ ನೋಡಬೇಕೆಂಬ ಅವಳ ಅಂಗ ಸೌಂದರ್ಯ. ಮೀನಿನಂತ ಕಣ್ಣು, ಅವಳದಂತ ತುಟಿ, ಕಾಶ್ಮೀರದ ಸೇಬಿನಂತಿರುವ ಅವಳ ಕೆನ್ನೆಯನ್ನು ಕಚ್ಚಿದಾಗಲೇ ಏ ವಿಕ್ರಮನಿಗೆ ಶಾಂತಿ. ನನಗೆ ದಕ್ಕದ ಪದ್ಮ ಎಂಬ ಅಕ್ಕಿಯ ಗೂಡು ಒಂದೇ, ಈ ಮನ ಬಯಸುತ್ತಿರುವ ಅಕ್ಕಿಯ ಗೂಡು ಒಂದೇ. ನನಗೆ ದಕ್ಕದ ಅಕ್ಕಿಯ ರೆಕ್ಕೆಯನ್ನು ಕತ್ತರಿಸಿ ನನಗೆ ದಕ್ಕುವ ಅಕ್ಕಿಯನ್ನು ಮುದ್ದಿಸುವೆ ನನ್ನ ಮಹಾರಾಣಿಯಂತೆ. ಹೇಗೋ ಪ್ರಕಾಶನ ಪರಿಚಯವಿದೆ, ಅವನ ನೆಪದಲ್ಲೇ ನನ್ನ ಪ್ರಣಯ ದಾಟಕ್ಕೆ ದಾರಿ ಮಾಡಲೇಬೇಕು. ಪದ್ಮಾ, ಅವತ್ತು ನನ್ನ ಕೆನ್ನೆಗೆ ಹೊಡೆದು ನನಗೆ ಅವಮಾನ ಮಾಡೋದೇ ಇಲ್ಲ. ನೋಡ್ತಾ ಇರೆ ನಿನ್ನ ಬಾಳಲ್ಲಿ ವಿಕ್ರಮ ಯಾವ ಆಟ ಆಡ್ತಾನೆ ಅಂತ. ವಿಕ್ರಮನನ್ನು ಹೆಣಗೋಗಂಡು ಇನ್ನೋನು ಇಲ್ಲ, ಆ ಬಂದೇನು ಇಲ್ಲ. ನಾಯಿತರ ಶಾಪ ಭಕ್ತರ